ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್. ತಮ್ಮ ಮುಂದೆ ಇನ್ನೊಂದು ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೇಲ್ಗಿರುವಂತಹ ನಿವೇಶನಗಳ ಸೈಟ್ಗಳನ್ನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ನಾನಿವತ್ತಿರೋದು ವಿಜಯನಗರ 4ನೇ ಹಂತ ಪಕ್ಕದಲ್ಲಿರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ನೀವೇನು ನೋಡ್ತಾ ಇದ್ದೀರಾ, 4 ಎಕರೆ ಸರಿಸುಮಾರು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ 40-60 ಆ್ಯಂಡ್ 50-80 ಸೈಟ್ಗಳಿದೆ. ಅಂದರೆ ನೀವು ಇವಾಗ ನೋಡ್ತಾ ಇರೋದು 40x60 ಅಂದರೆ 2400 ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಸೈಟು. ಅದ್ರ ಮುಂಭಾಗದಲ್ಲಿ ಏನು ಕಾಣ್ತಾ ಇದೆ ಇದೆಲ್ಲ 50-80 ಸೈಟ್ಗಳು. ಸೊ 40-60 ಆ್ಯಂಡ್ 50-80 ಕಾಂಬಿನೇಷನಲ್ಲಿ ಇರುವಂತಹ ಈ 4 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಎಲ್ಲಿದೆ ಅಂತಂದರೆ ಮೈಸೂರು ಮಧ್ಯ ಭಾಗದಿಂದ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್, ಸಯಾಜಿ ರೋಡು, ಮನ್ನಾಸ್ ಮಾರ್ಕೆಟ್, ನಾವೇನು ಹಾರ್ಟ್ ಆಫ್ ದ ಸಿಟಿ ಅಂತ ಏನು ಹೇಳ್ತೀವಿ ಮೈಸೂರದು, ಅಲ್ಲಿಂದ 11 ಕಿಲೋಮೀಟರ್ಸ್ 11 ಕಿಲೋಮೀಟರ್ಲಿದೆ. ಮೈಸೂರಿನ ಹೆಸರಾಂತ ನಿವೇಶನಗಳಲ್ಲಿ ಒಂದಾದಂತಹ ವಿಜಯನಗರ 4ನೇ ಹಂತ, ಒನ್ ಆಫ್ ದ ಬಿಗ್ಗೆಸ್ಟ್, ಕ್ಲೀನೆಸ್ಟ್ ಆ್ಯಂಡ್ ಫೈನೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ ಪಕ್ಕದಲ್ಲೇ ಇರುವಂತಹ MS ರಾಮಯ್ಯ ಲೇಔಟ್ ಇದೆ, ಅಂಜನಾದ್ರಿ ಬಡಾವಣೆ ಇದೆ. ಅದೆರಡಕ್ಕೂ ಹೊಂದಿಕೊಂಡಿರುವಂತಹ ಈ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ 50-80 ಆ್ಯಂಡ್ 40-60 ಸೈಟ್ಗಳಿದೆ. ನೆಕ್ಸ್ಟ್ ಮೂಲಭೂತ ಸೌಕರ್ಯ ವಿಚಾರಕ್ಕೆ ಬರೋಣ. ಸುಪ್ರೀತ್, ಏನಿದೆ ಇಲ್ಲಿ, ಯಾವ ಥರ ಇದೆ, ಏನೇನಿದೆ ಅಂತ ಭಾಳಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರಿ. ಏನಿದೆ ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆ ಈಗಾಗಲೇ ತೋರಿಸ್ತಾರೆ. ಒಂದು ಮನೆ ಅಂದರೆ ತಲೆ ಎತ್ತಿದೆ ಈಗಾಗಲೇ, ಅಂದರೆ ಒಂದು ಮನೆ ಬಂದಿದೆ ಅಂತಂದರೆ ನೀವು ಹೆಚ್ಚು ಕಮ್ಮಿ ನೀವು ಅಂದಾಜು ಮಾಡ್ಕೋಬೋದು. ಎಲ್ಲ ಮೂಲಭೂತ ಸೌಕರ್ಯಗಳಿದೆ ನೋಡಿ. ಟಾರ್ ರೋಡ್ ಈಗಾಗಲೇ ಹಾಕಿದ್ದಾರೆ, ಎಲೆಕ್ಟ್ರಿಕ್ ಕಂಬಗಳು ಈಗಾಗಲೇ ಇದೆ, ವೇಸ್ಟ್ ವಾಟರ್ ಲೈನ್ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಅಂದರೆ ಈ ಲೇಔಟ್ಗೆ 4 ಎಕರೆಗೆ ಒಂದು ಬೋರ್ವೆಲ್ ಇದೆ. ಅದರಿಂದ ನಿಮಗೆ ದಿನನಿತ್ಯ ನೀವು ಮನೆ ಕಟ್ಕೊಂಡ್ರೆ ನಿಮಗೆ ನೀರು ಪಂಪ್ ಆಗುತ್ತೆ, ಸೊ ತೊಂದರೆ ಇಲ್ಲ. ನೆಕ್ಸ್ಟು ಯಾವ ಇದಕ್ಕೆ ಬರುತ್ತೆ, ಜ್ಯೂರಿಸ್ಟ್ರಿಕ್ಷನ್ಗೆ ಬರುತ್ತೆ. ಈಗಾಗಲೇ ಹೇಳದಂತೆ ಬಿಡಲಿ, ಮೂಡಾ ಅಂದರೆ ಮೂಡಾ ಖಾತಾ, ಮೂಡಾ ಕಂದಾಯ ಈಗಾಗಲೇ ಇರುವಂಥದ್ದು. ನೀವು ಮುಂಬರೋ ದಿವಸಗಳಲ್ಲಿ ಮನೆ ಕಟ್ಕೋತೀರ ಅಂತಂದರೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಬರುತ್ತೆ. ಇನ್ನೊಂದು 2-3 ವಿಚಾರ. ವಿಚಾರ ನಂಬರ್ 1, ಸುಪ್ರೀತ್, ನಾನು ಐ ವಿಲ್ ಬೈ ದಿಸ್ ಪ್ರಾಪರ್ಟಿ ನಿಯರ್ ಫ್ಯೂಚರ್, 5 ವರ್ಷದಲ್ಲಿ ನನಗೆ ಒಳ್ಳೆ ಪ್ರಾಫಿಟ್ ಬರುವಂಥ ಜಾಗ ಬೇಕು, ನಾನು ಒಳ್ಳೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೈಸೂರಲ್ಲಿ. ಇದು ಒನ್ ಆಫ್ ದಿ ಎಕ್ಸಲೆಂಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಯಾಕೆ ಅಂತಂದರೆ ಎಲ್ಲ ಇರೋದು 40-60, ಇದ್ರ ಮುಂದೆ ಇರೋ 50-80 ಪ್ಲಸ್ ದಿಸ್ ಇಸ್ 40x60 ಅಂದರೆ 2400 ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಸೈಟು. ಇನ್ನೊಂದು ವಿಚಾರ, ಓವರ್ ಎ ಪೀರಿಯಡ್ ಆಫ್ ಟೈಮ್, ನಾನು ಇವಾಗ ಸೈಟ್ ತೊಗೋತೀನಿ, ನನಗೆ ಇವಾಗ ಸದ್ಯಕ್ಕೆ ಐ ಆಮ್ ನಾಟ್ ಇನ್ ಪ್ಲ್ಯಾನ್ಸ್ ಟು ಬಿಲ್ಡ್ ದ ಹೌಸ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ವಿಲ್ ಬಿಲ್ಡ್ ದ ಹೌಸ್. ಈಗಾಗಲೇ ನಾನು ತೋರಿಸ್ದಂಗೆ ಇಲ್ಲೊಂದು ಮನೆ ಬಂದಿದೆ, ಪಕ್ಕದಲ್ಲಿ ಈಗಾಗಲೇ ಒಂದು 7 ಎಕರೆ ವಿಸ್ತೀರ್ಣದಲ್ಲಿ ಈಗಾಗಲೇ ಇನ್ನೊಂದು ಲೇಔಟ್ ರೆಡಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿ, ಅದು MS ರಾಮಯ್ಯ ಲೇಔಟ್ ಮತ್ತು ಅಂಜನಾದ್ರಿ ಬಡಾವಣೆ. ಈಗಾಗಲೇ ಅಲ್ಲಿ ಭಾಳಷ್ಟು ಮನೆಗಳಾಗಿದೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಲ್ಲೂ ಮನೆಗಳು ಬರುತ್ತೆ, ನೀವು ಮನೆ ಕಟ್ಕೊಂಡು ಇರ್ಬೋದು. ಮತ್ತು ಹಲವಾರು ಜನ ಕೇಳ್ತೀರಿ, ಸ್ವಲ್ಪ ಪೀಸ್ ಆ್ಯಂಡ್ ಕಾಮ್ ಆಗಿರುವಂಥ ಲೊಕೇಶನ್ ಬೇಕು, ಜನಜಂಗುಳಿ ಇರಬಾರ್ದು, ಟ್ರಾಫಿಕ್ ಜಾಸ್ತಿ ಇರುತ್ತೆ, ಪೊಲ್ಯೂಷನ್ ಇರಬಾರ್ದು ಅಂತ. ಅವ್ರಿಗೂ ಸಹ ಅಷ್ಟೇ ಬಹಳ ವೆರಿ ಗುಡ್ ಲೊಕೇಶನ್ ಟು ಬಿಲ್ಡ್ ದರ್ ಹೌಸ್. ಯಾಕಂದರೆ ಸ್ವಲ್ಪ ಎತ್ತರದಲ್ಲಿದೆ, ಕಾಮ್ ಆಗಿದೆ, ಇನ್ನು ಭಾಳಷ್ಟು ಜನಜಂಗುಳಿ ಇಲ್ಲ, ತೀರಾ ಮನೆಗಳಿಲ್ಲ. ಮನೆಗಳಾದರೂ ಸಹ ಇಲ್ಲಿ ಈ ಲೊಕೇಶನ್ ಏನು 4 ಎಕರೆ ಏನಂತ ಹೇಳ್ತಾ ಇದ್ದೀನಿ, ಇಲ್ಲಿ ನಿಮಗೆ ಭಾಳ 50-80 ಆ್ಯಂಡ್ 40-60 ಇರೋದ್ರಿಂದ ಹತ್ತತ್ರಕ್ಕೆ ಮನೆ ಇರಲ್ಲ. ನೀವೊಂದು 40-60ಲಿ 15 ಚದರ, 20 ಚದರ, 30 ಚದರ ಮನೆ ಕಟ್ಕೊಂಡು ಸುತ್ತಕ್ಕೂ ಗಾರ್ಡನ್ ಆ್ಯಂಡ್ ಪಾರ್ಕಿಂಗ್ ಏರಿಯಾ ಮಾಡಿಕೊಂಡು ಬಹಳ ಚೆನ್ನಾಗಿರುವಂತಹ ಜಾಗ ಇದು. ಮೈಸೂರು ಮಧ್ಯ ಭಾಗದ ಈಗಾಗಲೇ ಅಂತೆ 11 ಕಿಲೋಮೀಟರ್ ಆಗುತ್ತೆ. ಮೈಸೂರು ವಿಜಯನಗರ 4ನೇ ಹಂತ ಅಂದರೆ ಒಂದು ಲೊಕೇಶನ್ ಹೇಳ್ತೀನಿ ಏನು ಅಂತಂದರೆ, ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಮರಿಮಲ್ಲಪ್ಪ ಎಜುಕೇಷನ್ ಟ್ರಸ್ಟ್, ಮರಿಮಲ್ಲಪ್ಪ ಕಾಲೇಜ್ ಆ್ಯಂಡ್ ಸ್ಕೂಲ್ ಅಂತ ಏನು ಹೇಳ್ತೀವಿ, ವಿಜಯನಗರ 4ನೇ ಹಂತದಲ್ಲಿರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 3 ಕಿಲೋಮೀಟರ್ ಇದೆ. MS ರಾಮಯ್ಯ ಲೇಔಟು, ಅಂಜನಾದ್ರಿ ಬಡಾವಣೆ, ಇದೆರಡರ ಮಧ್ಯದಲ್ಲಿರುವಂಥದ್ದು. ದಿಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. 40-60 ಆ್ಯಂಡ್ 50-80 ಮಾತ್ರ ಅವೈಲೇಬಲ್ ಇದೆ. 30-40 ಇವರು ಮಾಡೇ ಇಲ್ಲ ಈ ಲೇಔಟಲ್ಲಿ. ಸೊ ಈ ಲೇಔಟಲ್ಲಿ ಸೈಟ್ಗಳ ಸೇಲ್ಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಲೊಕೇಶನ್ನು, ರೇಟು, ಡೀಟೇಲ್ಸು, ಡಾಕ್ಯುಮೆಂಟೇಷನ್ನು, ಗೌರ್ಮೆಂಟ್ ವ್ಯಾಲ್ಯೂ, ಬ್ಯಾಂಕ್ ಲೋನು, ಇದು ಎಲ್ಲಿ ಯಾವ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗುತ್ತೆ, ಇವೆಲ್ಲವಕ್ಕೂ you can contact me or WhatsApp me in the given number in the description below. I'll be back with another property in another place of Mysore. ಇದೇ ಥರ ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನ ತೊಗೊಂಡು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅವ್ರ ಮನೆ ಕಟ್ಕೊಳ್ಳಿಕ್ಕೆ ನಿವೇಶನಗಳನ್ನ ತೊಗೊಂಡು ನಾನು ನಿಮ್ಮದು ಸುಪ್ರೀತ್ ಮೈಸೂರು ಇನ್ನೊಂದು ಜಾಗದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡೋದಕ್ಕೆ ಅನಂತ ಟೇಕ್ ಕೇರ್ ಆ್ಯಂಡ್ ಬಾಯ್.